ಹಲೋ ವೀಕ್ಷಕರೇ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನೆ ಹುಡುಗಿ ಸೌಮ್ಯ. ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ? ಮಹಾಲಕ್ಷ್ಮಿ ಲೇಔಟಲ್ಲಿ. ಯಾರ ಮನೆ ಅಂತ ಕೇಳ್ತಿದ್ದೀರಾ? ರತ್ನಮಾಲಾ ಅವ್ರ ಮನೆಗೆ. ಅವರು ನಮಗೆ ಪ್ರೊಫೈಲ್ ಕಳಿಸಿದ್ರು. ಸೊ ಯಾವ್ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಹಲೋ ಹಲೋ, ನಿಮ್ಮ ಹೆಸರು? ನನ್ನ ಹೆಸರು ರತ್ನಮಾಲಾ. ಓ, ನೀವೇನಾ ರತ್ನಮಾಲಾ? ಹಾಂ, ನಾನು. ಹೇಗಿದ್ದೀರಾ? ಚೆನ್ನಾಗಿದೆ. ಅಡುಗೆ ನಿಮ್ಮನೆ ಕಡೆಗೆ ಖುಷಿನಾ? ಹಾಂ, ತುಂಬ ಖುಷಿ ಆಗ್ತದೆ. ಅಡುಗೆ ಮಾಡೋಕ್ಕೆ ನೀವು ರೆಡಿನಾ? ಹಾಂ, ರೆಡಿ. ಹಾಗಾದ್ರೆ ಬನ್ನಿ ಹೋಗೋಣ. ಹಾಂ, ಓಕೆ. ವೀಕ್ಷಕರೇ, ಅವ್ರು ಯಾವ ಥರ ಅಡುಗೆ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಟೇಸ್ಟ್ ಮಾಡೋಕ್ಕೆ. ಬನ್ನಿ 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 ಬನ್ನಿ. ವೀಕ್ಷಕರೇ, ನಾವಿವತ್ತಿದ್ದೀವಿ ರತ್ನಮಾಲಾ ಅವ್ರ ಮನೇಲಿ. ನಮಸ್ತೆ ರತ್ನಮಾಲಾ ಅವರೇ. ಶರಣು. ನಿಮ್ಮ ಹೆಸರು ಆವಾಗಲೇ ಇನ್ನೂ ಏನೋ ಹೇಳಿದ್ರಿ ಅಲ್ವಾ? ಹೌದು, ನನ್ನ ಹೆಸರು ರತ್ನಮಾಲಾ ಕೆ ಜಂಬಗಿ ಅಂತ. ರತ್ನಮಾಲಾ ಕೆ ಜಂಬಗಿ, ಅದೇನು ನಿಮ್ಮ ಸರ್ನೇಮಾ? ಹೌದು, ಜಂಬಗಿ ಅನ್ನೋದು ಸರ್ನೇಮ. ನೀವು ಬೇಸಿಕಲಿ ಯಾವ ಊರವರು? ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದವರಾ? ಹಾಗಾದ್ರೆ ಅದೇ ಸ್ಪೆಷಲ್ ಮಾಡ್ಕೊಡ್ತೀರಾ ನನಗೆ? ಹೌದು. ಇವತ್ತೇನು ಮಾಡ್ತಿದ್ದೀರಾ? ಪಡ್ಡು ಮಾಡ್ತಾ ಇದ್ದೀನಿ. ಪಡ್ಡು ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರಲ್ವಾ? ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ರುಬ್ಬಿ ಮಾಡ್ತಾರೆ. ನಾನು ಮಾಡೋ ಸ್ಪೆಷಲ್ ಅಂದರೆ ಮೊಸರಲ್ಲಿ ರವೆ ಮತ್ತು ಮೈದಾನ ಕಲಿಸ್ಬಿಟ್ಟು ಮಾಡೋದೇ ಪಡ್ಡು. ರವೆ ಮತ್ತು ಮೈದಾ ಕಲಸಿ ಮಾಡ್ತಿದ್ದೀರಾ ಮೊಸರಲ್ಲಿ? ಹೌದು. ಬಟ್ ನಿಮಗೆ ಗೊತ್ತಾ, ಮೈದಾ ತುಂಬ ಇದು ಕೆಟ್ಟದ್ದು ಆರೋಗ್ಯಕ್ಕೆ. ಹೌದು, ನಾನು ಮೈದಾ ಸ್ವಲ್ಪ ಕಮ್ಮಿ ಬಳಸ್ತೀನಿ, ರವೆ ಜಾಸ್ತಿ ಬಳಸ್ತೀನಿ. ಹಾಗಾದ್ರೆ ಇಟ್ ಇಸ್ ಅ ಹೆಲ್ದಿ ಫುಡ್. ಹೌದು. ಹಾಗಾದ್ರೆ ಇವತ್ತು ನನಗೆ ಪಡ್ ಮಾಡ್ಕೊಡ್ತಿದ್ದೀರಾ? ಹೌದು. ಹಾಗಾದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮೈದಾ, ಮೊಸರು, ರವೆ, ಉಪ್ಪು, ಸೋಡಾ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಆಮೇಲೆ ಜೀರಿಗೆ, ಎಣ್ಣೆ. ಓಕೆ, ಸಾಸ್ ಮತ್ತೆ ಪೇಸ್ಟು ಅದು ಪಡ್ಡಿನ ಜೊತೆಗೆ ತಿನ್ನೋದಕ್ಕೆ. ಓಕೆ, ಅದ್ರ ಜೊತೆಗೆ ತಿನ್ನೋದಕ್ಕೆ. ಹೌದು. ಸೊ ಇಷ್ಟು ಪಡ್ಡಿಗೆ ಯೂಸ್ ಮಾಡ್ತಾ ಇದ್ದೀರಾ? ಓಕೆ, ಫಸ್ಟ್ ಏನು ಮಾಡ್ಕೋತೀರಾ? ಫಸ್ಟು ಮೊಸರಲ್ಲಿ ರವೆ ಮತ್ತು ಮೈದಾನ ಮಿಕ್ಸ್ ಮಾಡ್ತೀವಿ. ಓಕೆ, ಬಟ್ ಇದು ಕಾಯಕ್ಕೆ ತುಂಬಾ ಹೊತ್ತು ತಗೊಳುತ್ತಲ್ವಾ? ಹೌದು ಹೌದು. ಸೊ ಅದನ್ನ ಇವಾಗ ಇಟ್ಕೊಬಿಡ್ಲಾ? ಹಾಂ, ಹೀಟ್ ಆಗಕ್ಕೆ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಆಯಿತು. ಓಕೆ, ಈಗ ಮೊದಲು ಬೌಲಲ್ಲಿ ಮೊಸರು ಎಲ್ಲ ಕಲ್ಸ್ಕೋಬೇಕಾ? ಹಾಂ, ಕಲಿಸ್ಕೋಬೇಕು. ಮೊಸರು ಹಾಕ್ಬಿಟ್ಟು ಮೈದಾ ಹಾಕೊಳ್ಳೋಣ, 1 ಕಪ್ ಮೈದಾ. ಈ ಮೊಸರು ಗಟ್ಟಿನೇ ಇರೋದಾ ಅಥವಾ ಸ್ವಲ್ಪ ನೀರಾಗಿ? ಮೀಡಿಯಮ್ ಇರಬೇಕು. ತೀರಾ ಮೊಸರು ಇರಬಾರ್ದು, ತೀರಾ ಮಜ್ಜಿಗೆ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಓಕೆ, ಮೈದಾ ಹಾಕೊಳ್ಳೋಣ. 1 ಕಪ್ಪಾ? 1 ಕಪ್ಪು. ಇದು ಯಾವ ರವೆ? ಇದು ಉಪ್ಪಿಟ್ಟಿನ ರವೆ. ಉಪ್ಪಿಟ್ಟಿನ ರವೆ, ಅದು 1 ಕಪ್ಪಾ? ಹಾಂ, 1 ಕಪ್ಪು. ಇದನ್ನು ಕೈಯಿಂದನೇ ಕಲಿಸ್ಬೇಕು. ನೀರು ಬೇಕಾಗುತ್ತಾ ಇದಕ್ಕೆ? ಹಾಂ, ಸ್ವಲ್ಪ ನೀರು ಬೇಕಾಗುತ್ತೆ. ಸಾಕು. ಇದು ಹೇಗೆ ದೋಸೆ ಹಿಟ್ಟು ಕಲ್ಸ್ಕೊತೀವಲ್ಲ ಆ ಥರ ಅಷ್ಟು ಲಿಕ್ವಿಡಿಟಿ ಇರಬೇಕಾ? ಇಲ್ಲ, ಇಡ್ಲಿ ಹಿಟ್ಟಿನ ಅದಕ್ಕಿದ್ರೆ ಸಾಕು. ದೋಸೆ ಹಿಟ್ಟಾದರೆ ಸ್ವಲ್ಪ ತೆಳ್ಳ. ಸ್ವಲ್ಪ ಹಾಕಿ ನೀರು ಹಾಕಿ. ಇವಾಗ ಸ್ವಲ್ಪ ಪುಡಿ ಉಪ್ಪು, ಒಂದು ಅರ್ಧ ಸ್ಪೂನ್ ಹಾಕಿ. ಅರ್ಧನಾ? ಒಂಚೂರು ಸೋಡಾ. ಇಷ್ಟು? ಹಾಂ, ಸಾಕು. ಓಕೆ. ಹ್ಞೂ. ಓಕೆ, ಇದಕ್ಕೆ ನೆಕ್ಸ್ಟ್ ಏನು ಹಾಕೋತೀರಾ? ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕ್ತೀವಿ. ಇದಾ? ಹೌದು. ಇದಕ್ಕೆ ಏನೇನು ಆ್ಯಡ್ ಮಾಡಿದ್ದೀರಾ? ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜೀರಿಗೆ ಮತ್ತು ಕಲ್ಲುಪ್ಪು ಹಾಕಿದ್ವಿ. ಕಲ್ಲುಪ್ಪು ಹಾಕಿ ಪೇಸ್ಟ್ ಮಾಡಿಟ್ಕೊಂಡು? ಹೌದು. ಅದನ್ನು ಈಗ ಮಿಕ್ಸ್ ಮಾಡ್ತೀವಿ. ಎಷ್ಟು ಹಾಕಲಿ? ಅರ್ಧ ಸ್ಪೂನ್ ಹಾಕಿ ಸಾಕು. ½ ಸ್ಪೂನ್ ಹಾಕ್ಲಾ? ಸಾಕು. ಅದು ಖಾರಕ್ಕ? ಈಗ ಮಿಕ್ಸ್ ಆಯ್ತು. ಇದು ಆಯ್ತಾ? ಮಿಕ್ಸ್ ಆಯ್ತಾ? ಈ ರವೆ ಮೈದಾನ ಮಿಕ್ಸ್ ಮಾಡಿದ ತಕ್ಷಣ ಹಂಚಿಗೆ ಹಾಕಿದರೆ ಪಡ್ಡು ಆಗಲ್ಲ. ಮತ್ತೆ ರಾತ್ರಿನೇ ನೆನೆಸಿಟ್ಕೋಬೇಕು. 12 ಅವರ್ ಬೇಕು. ಅಂದರೆ ರಾತ್ರಿನೇ ಇದೆಲ್ಲ ಮಾಡಿ ಇಟ್ಕೋಬೇಕು? ಹೌದು. ಅಂದರೆ ಫುಲ್ಲು ಎಲ್ಲ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕಾ? ಇಲ್ಲ, ಮೊಸರಲ್ಲಿ ರವೆ ಮೈದಾ ಮಾತ್ರ ಕಲಿಸ್ಬೇಕು. ಬೆಳಗ್ಗೆ ಈ ಮೆಣಸಿನ್ಕಾಯಿ ಮಿಶ್ರಣ, ಸೋಡಾ, ಉಪ್ಪು, ಹಸಿಮೆಣಸಿನ್ಕಾಯಿ ಚಟ್ನಿ ಹಾಕಬೇಕು. ಓಕೆ. ಸೊ ಇವಾಗ ಏನು ಮಾಡೋದು? ಇದನ್ನ ಇವಾಗ ಮಾಡಿದ್ರಲ್ಲ? ಇಲ್ಲ, ನಾನು ನಿನ್ನೆನೇ ಕಲಿಸಿಟ್ಕೊಂಡ್ಬಂದಿದ್ದೀನಿ. ಅದನ್ನ ಈಗ ಪಡ್ಡಿ ಹಂಚಿಗೆ ಹಾಕೋದು. ಓ, ಸೂಪರ್. ಹಾಗಾದ್ರೆ ಇದು ಬೇಡ ಅಲ್ವಾ ನಮಗೆ? ಬೇಡ. ನೀವು ನಾಳೆ ಮಾಡ್ಕೊಂತೀನಿ. ಇಲ್ಲ, ನಾನು ತಗೊಂಡೋಗ್ತೀನಿ, ನಾಳೆ ಮಾಡ್ಕೊಂಡು ತಿಂತೀನಿ. ವೀಕ್ಷಕರೇ, ರತ್ನಮಾಲಾ ಅವರು ಮುಂದೆ ಏನು ಮಾಡ್ತಾರೆ ಅಂತ ನೋಡೋಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಳ್ಳಿ. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ ನ ಎಕ್ಸ್ಪರ್ಟ್ಸ್ ಗಳ ಮಧ್ಯೆ
ವೈವಿಧ್ಯಮಯ ಫ್ಲೇವರ್ ಅಡುಗೆ 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು ಕರ್ನಾಟಕದ ಮನೆ ಮನದ ಕೈರುಚಿ ಅಡುಗೆ ನಿಮ್ಮನೆ ಕಡೆಗೆ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಟಿವಿಲಿ ಕಾಣಿಸ್ಕೋಬೇಕಾ, ನನ್ನ ಜೊತೆ ಅಡುಗೆ ಮಾಡಬೇಕಾ? ಹಾಗಾದ್ರೆ ವೆರಿ ಸಿಂಪಲ್, ನಿಮ್ಮ ಫೋಟೋ ಹಾಗೂ ಸೆಲ್ಫ್ ಇಂಟ್ರೊಡಕ್ಷನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಅಥವಾ aduge@suvarna.tv ಕೂಡ ನಿಮ್ಮ ಪ್ರೊಫೈಲ್ ಕಳಿಸ್ಬೋದು. ನಾನು ನಿಮ್ಮ ಮನೆಗೆ ಬರ್ತೀನಿ, ಅಡುಗೆ ಟೇಸ್ಟ್ ಮಾಡ್ತೀನಿ, ಜೊತೆಗೆ ನಿಮ್ಮ ತಲೆನೂ ತಿಂತೀನಿ. ಓಕೆ ರತ್ನಮಾಲಾ ಅವರೇ, ಇವಾಗ ಏನು ಮಾಡ್ಕೊಳ್ಳೋಣ? ಹೀಗಿದೆ ನೋಡಿ. ಓಕೆ, ಇದು ಒಂದು ರಾತ್ರಿ ಮಾಡಿ ಇಟ್ಕೊಂಡಿರೋ ಹಿಟ್ಟು. ಹೌದು. ನೈಸ್ ನೈಸ್ ನೈಸ್. ಸೊ ಇವಾಗ ಏನು ಮಾಡೋಣ? ಈಗ ಹಂಚಿಗೆ ಹಾಕೋದು. ಹಂಚಿಗೆ ಹಾಕೋಣ. ಮೊದಲು ಎಣ್ಣೆ ಹಾಕಬೇಕು. ಇದಿಷ್ಟು ಚೆನ್ನಾಗಿದೆ ಅಲ್ಲ? ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು, ಅಂಟ್ಕೋಬಾರ್ದು ಅಂತ ಎಲ್ಲ ಸ್ಪ್ರೆಡ್ ಮಾಡಬೇಕು. ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ನಾನು ಕವನ ಬರಿತೇನೆ, ಕತೆ ಬರೀತೀರಾ? ಹೌದು. ವಾವ್, ನೀವು ಹಾಡು ಆಡ್ತೀರಾ ಅಂತಾನೂ ಕೇಳ್ಪಟ್ಟೆ. ಹೌದು, ತುಂಬಾ ಚೆನ್ನಾಗಿ ಹಾಡು ಆಡ್ತೀರಾ. ಹಾಗಾದ್ರೆ ಹಾಡಿ ನಮಗೋಸ್ಕರ. ನೋಡು ನೋಡು ತಲೆ ನನ್ನ ಮನಸ್ಸು ನಿನ್ನಲ್ಲಿ ಹೋಯಿತಲ್ಲ, ನಿನ್ನ ಕಣ್ಣು ನನ್ನನ್ನು ಸೆಳೆದು ಸೆರೆಮನೆಗೆ ನೂಕಿತಲ್ಲ, ಪ್ರೀತಿ ಪ್ರೇಮದ ಸವಿ ಜೇನಿನ ಕನಸು ಕಂಡೆನಲ್ಲ, ನಾ ಕನಸು ಕಂಡೆನಲ್ಲ, ನಾ ಕನಸು ಕಂಡೆನಲ್ಲ, ನಿನ್ನ ಮನಸ್ಸು ನನ್ನಲ್ಲಿ ಇರಿಸಿ ನನ್ನಲ್ಲಿ ಬೆರೆತೆಯಲ್ಲ, ನನ್ನಲ್ಲಿ ಬೆರೆತೆಯಲ್ಲ, ನನ್ನಲ್ಲಿ ಬೆರೆತೆಯಲ್ಲ, ನಾನು ನೀನಾದೆ ನೀನು ನಾನಾದೆ ಪ್ರೇಮ ಜಾಲದಲ್ಲಿ, ಪ್ರೇಮ ಜಾಲದಲ್ಲಿ, ಪ್ರೇಮ ಜಾಲದಲ್ಲಿ. ಓ ಸೂಪರ್, ಸಖತ್ತಾಗಿತ್ತು ಹಾಡು. ನೀವೇ ಬರ್ದು ಹಾಡಿದ್ದಲ್ವಾ? ಹೌದು. ತುಂಬಾ ಚೆನ್ನಾಗಿತ್ತು. ಏನು ಪ್ರೇಮ ಲವ್ ಸಾಂಗ್? ಲವ್ ಸಾಂಗ್. ಯಾರನ್ನ ನೆನೆಸ್ಕೊಂಡು ಬರ್ದ್ರಿ ಹಾಡನ್ನ? ಏನಿಲ್ಲಪ್ಪ, ಸುಮ್ಮನೆ ಹೇಳ್ಬೇಕು. ಪರವಾಗಿಲ್ಲ, ಗೊತ್ತು ನಿಮ್ ರಿಲೇಟಿವ್ಸ್ ಎಲ್ಲ ಇಲ್ಲೇ ಪಕ್ಕದಲ್ಲಿದ್ದಾರೆ, ಅತ್ತೆ ಬೇರೆ ಪಕ್ಕದಲ್ಲಿದ್ದಾರೆ ಅಂತ ಏನು, ಬಟ್ ಸ್ಟಿಲ್ ಯಾರನ್ನ ನೆನೆಸ್ಕೊಂಡು ಬರ್ರಿ? ಇಲ್ಲ, ಹಾಗೇನಿಲ್ಲ. ಕಾಲೇಜ್ ಡೇಸ್ ಅಲ್ವಾ, ಚಲೇಗ? ಇಲ್ಲ, ಹಾಗೇನಿಲ್ಲ, ಸುಮ್ಮನೆ ಬರ್ದದ್ದು. ಹೇಳಲ್ವಾ? ಸರಿ ಬಿಡಿ, ಆಮೇಲೆ ಹೇಳಿ ನನಗೆ. ಆಯ್ತಾಯ್ತು. ಓ, ಆಮೇಲೆ ಹೇಳ್ತಾರಂತೆ, ಸೊ ಗೊತ್ತಲ್ಲ ಯಾರೋ ಇದಾರೆ ಅಂತ. ಓಕೆ, ಕಾಯ್ದಿದ್ದೀರಾ? ಹಾಕೊಳ್ಳೋಣ. ಯಾವಾಗ್ಲೂ ಟ್ರೈ ಮಾಡ್ತಿರ್ತೀರಾ? ಯಾವಾಗ್ಲೂ ಮಾಡ್ತಿರ್ತೀರಾ? ಯಾವಾಗ್ಲೂ ಮಾಡ್ತೀವಿ. ಫೇವ್ರೇಟಾ? ಯಾರಿಗೆ ಫೇವ್ರೇಟ್ ಇದು? ನನ್ನ ಮಗಳಿಗೆ ಫೇವ್ರೇಟ್. ನಿಮ್ಮ ಮಗಳ ಏನ್ ಮಾಡ್ತಿದ್ದಾರೆ? ನಿಮ್ಮ ಮಗಳು ಅವ್ರು SSLC ಓದ್ತಾ ಇದ್ದಾರೆ. ಓ, ಅವರು ಬರೀತಾರ ಈ ತರ ಕವನ ಎಲ್ಲ? ಇಲ್ಲ 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 ಇಲ್ಲ, ಬರೀ ಅಮ್ಮ ಮಾತ್ರ. ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾರೆ? ಅವರು MRF ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಅವ್ರಿಗೆ ಇಷ್ಟನಾ ನೀವು ಕವನ ಬರೆಯೋದೆಲ್ಲ? ಇಲ್ಲ, ಅವ್ರಿಗೆಲ್ಲ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ವಾ? ಯಾಕೆ? ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮೊದಲಿನಿಂದ. ಮೊದಲಿನಿಂದಾನು ಇಂಟ್ರೆಸ್ಟ್ ಇಲ್ಲ? ಮುಚ್ಚಬೇಕಲ್ಲ ಅದಕ್ಕೆ. ಮುಚ್ಚೋಣ. ಮುಚ್ಚೋಣ. ವೀಕ್ಷಕರೇ, ನಿಮ್ಗೊಂದು ಜನರಲ್ ಟಿಪ್ಸ್. ಜನರಲ್ ಆಗಿ ನೋಡ್ತೀರಾ, ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ, ಕೆಲವು ಮನೆಯಲ್ಲಿ ಏನೇ ಮಾಡಬೇಕಾದ್ರೂ ಅದ್ರ ಮೇಲೆ ಮುಚ್ಚಲ್ಲ, ಅದು ಜಾಸ್ತಿ ಟೈಮ್ ತಗೊಳುತ್ತೆ. ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಅದ್ರ ಮೇಲೆ ಮುಚ್ಚಿದ್ರೆ ಅದು ಬೇಗ ಆಗುತ್ತೆ, ಬೇಗ ಬೇಯುತ್ತೆ, ಗ್ಯಾಸ್ ಕೂಡ ತುಂಬ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ? ಸೊ ಯಾವುದೇ ಐಟಮ್ ಮಾಡಬೇಕಾದ್ರೂ ಅದ್ರ ಮೇಲೆ ಮುಚ್ಚೋದ್ರಿಂದ ನಿಮಗೆ ಒಳ್ಳೇದು. ಸೊ ಇದನ್ನು ಟ್ರೈ ಮಾಡ್ತೀರಾ ಅಲ್ವಾ? ಯಾವುದೇ ಅಡುಗೆ ಮಾಡಬೇಕಾದ್ರೂ ಅದ್ರ ಮೇಲೆ ಮುಚ್ಚಿ. ಓಕೆನಾ? ಸೊ ಬೆಂದಿದ್ಯಾ ನೋಡೋಣ? ಬೆಂದಿದೆ ನೋಡೋಣ. ಬೆಂದಿದ್ಯಾ? ತಿರುಗಿಸಿ ಹಾಕ್ಬೇಕು. ಓಕೆ, ನಾನು ತಿರುಗಿಸ್ಲಾ? ಇಲ್ಲ, ಪರವಾಗಿಲ್ಲ. ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು. ಸೊ ಕವನ ಬರೆಯೋದು ಬಿಟ್ಟು ಇನ್ನೇನೇನು ಹಾಬೀಸ್ ಇದೆ ನಿಮಗೆ? ಹನಿಗವನ ಹೇಳ್ತೇನೆ, ಹನಿಗವನ ಬರೀತೇನೆ. ಓಕೆ, ನನಗೋಸ್ಕರ ಒಂದು ಹನಿಗವನ ಹೇಳ್ತೀರಾ? ಹೇಳ್ತೇನೆ. ಕಷ್ಟ ಬಂದಾಗ ದೇವ್ರನ್ನ ಎಲ್ಲರೂ ನೆನೆಸ್ತಾರೆ. ಕವಿಗಳಾದವರು ಯಾವ ಥರ ನೆನೆಸ್ತಾರೆ ದೇವ್ರನ್ನ ಅನ್ನೋಕ್ಕೆ ಒಂದು ಸಣ್ಣ ಹನಿಗವನ ಹೇಳ್ತೀನಿ. ಜೀವನ ಎಂಬುದು ಸಾಗರವೇ ಕೇಳು, ದಿನ ದಿನವೂ ಅದರಲ್ಲಿ ಒಂದೊಂದು ಗೋಳು, ಸ್ವಲ್ಪ ತಪ್ಪಿದರೆ ಕುಟುಕುವುದು ಚೇಳು, ಏನು ಮಾಡಲಿ ದೇವರೇ ನೀನೇ ಹೇಳು. ವಾವ್, ನೈಸ್, ಚೆನ್ನಾಗಿತ್ತು. ನೀವೇ ಬರ್ತಿದ್ದಾ? ಹೌದು, ನಾನೇ ಬರ್ದದ್ದು. ಹೇಗೆ ಹೊಳೆಯುತ್ತದೆಲ್ಲ? ನನ್ಗೆ ಯಾಕೆ ಹೊಳೆಯಲ್ಲ? ಇವಾಗ ನೀವು ಹೇಳಬೇಕು.
ಅದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ನಾವು ಬರೆದ್ಬಿಡ್ತೀವಿ. ಎಲ್ಲರಿಗೂ ಆ ಥರ ಬರಲ್ಲ ಬರೆಯೋಕ್ಕೆ. ಹೌದಾ? ಹೌದು. ಅಂದ್ರೆ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದೆ. ಚಿಕ್ಕ ವಯಸ್ಸಿಂದ ಏನೇನು ಬರೀತಿದ್ರಿ ನೀವು? ಕತೆ ಬರಿತೀನಿ, ಹನಿಗವನ ಬರಿತೀನಿ, ಚಿಕ್ಕ ಚಿಕ್ಕ ಕವಿತೆಗಳನ್ನು ಬರಿತೀನಿ. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಬರೆಯೋದು ಹವ್ಯಾಸ. ವಾಲಿಬಾಲ್ ಆಡ್ತೀನಿ, ಕಬಡ್ಡಿ. ಕಾಲೇಜ್ ಲೈಫಲ್ಲಿ ಕಬಡ್ಡಿ, ವಾಲಿಬಾಲು, ರಾಜ್ಯ ಮಟ್ಟದಲ್ಲೆಲ್ಲ ಹೋಗಿದ್ದೀನಿ ವಾಲಿಬಾಲ್ ಟೂರ್ನಮೆಂಟ್ ಎಲ್ಲ. ಹೌದಾ? ಹೌದು. ವಾವ್, ಚೆನ್ನಾಗಿ ಓದ್ತಿದ್ರಾ? ಪರವಾಗಿಲ್ಲ. ವೆರಿ ಸ್ಟುಡಿಯಸ್. ಇಲ್ಲ ಪರವಾಗಿಲ್ಲ. ಅಂದ್ರೆ ಎಲ್ಲ ಇಷ್ಟಿಷ್ಟು ಓದ್ತಿದ್ದೆ, ಓದೋದಲ್ಲ ಓಡ್ತಿದ್ದೆ ಅಷ್ಟೇ. ಓದೋದಲ್ಲ ಓಡೋದು. ಓದ್ತಿರ್ಲಿಲ್ವಾ? ಇಲ್ಲ ಅಂದ್ರೆ ಓಕೆ ಅಂದ್ರೆ ಜಸ್ಟ್ ಪಾಸ್ ಸ್ಟೂಡೆಂಟ್. ಸಾಕು, ಪಾಸ್ ಆದ್ರೆ ಸಾಕು ಅಲ್ವಾ? ಅಷ್ಟೇ. ಸೂಪರ್. ಹಂಗಂದ್ರೆ ಎಲ್ಲಾದ್ರಲ್ಲೂ ಆಲ್ ರೌಂಡರ್ ನೀವು. ಆಡ್ತಿದ್ರಿ, ಬರೀತಿದ್ರಿ, ಡಾನ್ಸ್ ಮಾಡ್ತಿದ್ರಾ? ಇಲ್ಲಪ್ಪ, ಡ್ಯಾನ್ಸ್ ಮಾಡಲ್ಲ. ಡಾನ್ಸ್ ಒಂದಿಲ್ಲ? ಇಲ್ಲ. ಸೂಪರ್. ಆಯ್ತಾ? ಆಯ್ತು. ಓಕೆ, ಇನ್ನೊಂದು ಟ್ರಿಪ್ ಹಾಕ್ತೀರಾ? ಎಣ್ಣೆ ಹಾಕ್ಬೇಕಾ ಇದಕ್ಕೆ? ಮತ್ತೆ ಎಣ್ಣೆ ಹಾಕ್ಬೇಕು. ಹಾಕ್ಲಾ? ಇನ್ನೊಂದು ಹಾಕ್ತೀರಾ? ಓಕೆ. ಸೊ ನಿಮ್ಮ ಹಸ್ಬೆಂಡ್ಗೆ ಯಾವ್ದು ಥರ ಇಷ್ಟ ನಿಮಗೆ? ನೀವು ಅಡುಗೆ ಮಾಡೋದ್ರಲ್ಲಿ ಎಲ್ಲ ಇಷ್ಟ. ಯಾವ್ದು ತುಂಬ ಫೇವ್ರೆಟ್, ತುಂಬ ಇಷ್ಟಪಟ್ಟು ಮತ್ತೆ ಮಾಡು ಅಂತ ಯಾವುದು ಇಷ್ಟಪಟ್ಟು ಮಾಡಿಸ್ಕೋತಾರೆ? ಪಾಲಕ್ ಪನ್ನೀರ್. ಆಮೇಲೆ ಹಿಂದೆ ಬರ್ಗರು, ಪಿಜ್ಜಾ ಮನೆಯಲ್ಲೇ ಮಾಡ್ತೀವಿ ನಾವೆಲ್ಲ. ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಮಾಡ್ತೀವಿ. ಹೌದು. ಸೊ ನೀವು ಹೊರಗಡೆ ಚೆನ್ನ ಭಟೂರ ಎಲ್ಲ ಮಾಡ್ತೀವಿ. ನಮ್ಮ ಅತ್ತೆಯವರೆಲ್ಲ ಹೇಳ್ಕೊಟ್ಟಿದ್ದು. ನಾ ಹೇಳ್ಕೊಟ್ಟಿದ್ದು. ಸೊ ಹೇಗಿದೆ ನಿಮ್ಮಿಬ್ರು ಬಾಂಡಿಂಗ್? ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅತ್ತೆ ಅಲ್ಲ, ಅಮ್ಮನೇ ಅಂತೀನಿ ನಾನು. ದಟ್ಸ್ ವೆರಿ ಸ್ವೀಟ್. ತುಂಬಾ ಸಪೋರ್ಟಿವ್ ಅಲ್ವಾ? ಹೌದೌದು. ಯಾವ ಥರದ್ರಲ್ಲಿ ಹೆಲ್ಪ್ ಮಾಡ್ತಾರೆ ನಿಮಗೆ? ಎಲ್ಲ ಥರದಲ್ಲ, ಅಂದರೆ ಅಡುಗೆ ಮನೆಯಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ಲ ಕಷ್ಟ ಸುಖ ಎಲ್ಲ ಹಂಚ್ಕೋತೀರಾ? ಹಂಚ್ಕೋತೀವಿ. ವೆರಿ ಗುಡ್ ಫ್ರೆಂಡ್. ಗುಡ್ ಫ್ರೆಂಡ್ ತುಂಬಾ. ಮತ್ತೆ ನಿಮ್ಮ ಮಗಳು ಯಾವ್ದು ಇಷ್ಟಪಡ್ತಾಳೆ ತುಂಬಾ? ಅವಳಿಗೆ ಪಾಲಕ್ ಪನ್ನೀರ್ ಅಂದರೆ ತುಂಬ ಇಷ್ಟ. ಚೆನ್ನ ಭಟೂರ ಮತ್ತೆ ಮಗಳಿಗೆ ಇಬ್ರಿಗೂ ಅದೇ ಇಷ್ಟ. ಆಮೇಲೆ ಪಲಾವ್, ವೆಜಿಟೇಬಲ್ ಪಲಾವ್, ಸೊ ಅದೆಲ್ಲ ಇಷ್ಟ ಆಗುತ್ತೆ. ಓಕೆ, ಆವಾಗಲೇ ನೀವು ಹೇಳಿದ್ರಿ ಹಾಡಾಡ್ತೀರಾ ಅಂತ. ಆವಾಗಲೇ ಒಂದು ಹಾಡು ಕೂಡ ಹಾಡಿದ್ರಿ, ಬಟ್ ಅದು ಲವ್ ಸಾಂಗ್ ಆಗಿತ್ತು. ಇವಾಗ ಸಮಥಿಂಗ್ ಡಿವೋಷನಲ್ ಸಾಂಗ್ಸ್ ಎಲ್ಲ ಆಡ್ತೀರಾ? ಡಿವೋಷನಲ್ ಹೇಳ್ತೀನಿ. ಓಕೆ, ನಿಮ್ದು ಒಂದು ಫೇವ್ರೆಟ್ ಹಾಡಾಡಿ. ರಾಷ್ಟ್ರಕವಿ ಕುವೆಂಪು ಬಗ್ಗೆನಾ? ಓಕೆ. ರಾಷ್ಟ್ರಕವಿ ಕುವೆಂಪುಗೆ ನನ್ನ ನಮನ, ಭಾವಗೀತೆ ಬರೆದೆನಿ ಅನಿಕೇತನ, ಕನ್ನಡ ಸಾಹಿತ್ಯಕ್ಕೆ ನೀ ಚೇತನ, ನಿನ್ನ ನಾಮವಾಯಿತು ಚಿರನೂತನ. ವೆರಿ ನೈಸ್. ಚೆನ್ನಾಗಿ ಹಾಡ್ತೀರಾ, ನಿಮ್ಮ ವಾಯ್ಸು ಚೆನ್ನಾಗಿದೆ, ಚೆನ್ನಾಗಿ ಬರೀತೀರಾ, ಚೆನ್ನಾಗಿ ವಾಲಿಬಾಲ್ ಆಡ್ತೀರಾ, ಬಾಸ್ಕೆಟ್ಬಾಲ್ ಆಡ್ತೀರಾ? ಬಾಸ್ಕೆಟ್ಬಾಲ್ ಇಲ್ಲ. ಬಾಸ್ಕೆಟ್ಬಾಲ್ ಆಡಲ್ಲ? ಇಲ್ಲ. ವಾಲಿಬಾಲ್ ಬಾಸ್ಕೆಟ್ಬಾಲ್ ಸಿಮಿಲರ್ ಅಂದ್ರೆ ಆಗಿತ್ತಲ್ವಾ? ಹೈಟ್ ಪ್ರಾಬ್ಲಮ್. ಓಕೆ, ಆಗಿದ್ಯಾ ನೋಡೋಣ. ಸೊ ನಾನು ಟೇಸ್ಟ್ ಮಾಡ್ಬೋದಾ? ಇಲ್ಲ, ಹಾಗೆ ಟೇಸ್ಟ್ ಮಾಡಿದರೆ ಚೆನ್ನಾಗಿರಲ್ಲ. ಇದ್ರ ಜೊತೆಗೆ ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜ ಇರುತ್ತಲ್ಲ, ಅದ್ರ ಚಟ್ನಿ ಮಾಡಿಕೊಡ್ತೀನಿ. ಅದನ್ನು ಮೊಸರಿನೊಳಗೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ವಾವ್, ಹಾಗಾದರೆ ಚಟ್ನಿ ಮಾಡ್ಕೊಡ್ತೀರಾ? ನೀವು ನನಗೆ ಚಟ್ನಿ ಮಾಡಿಕೊಡೋ ಅಷ್ಟೊತ್ತಿಗೆ ವೀಕ್ಷಕರೇ, ನೀವೊಂದು ಸಣ್ಣ ಬ್ರೇಕ್ ತೊಗೊಂಡು ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ. ವೀಕ್ಷಕರೇ, ರತ್ನಮಾಲಾ ಅವರು ನನಗೆ ಪಟ್ಟಿಗೆ ಶೇಂಗಾ ಚಟ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಬನ್ನಿ, ಅದು ಹೇಗೆ ಮಾಡ್ತಾರೆ ಎತ್ತು ಅಂತ ಅವ್ರನ್ನೇ ಕೇಳ್ಬೇಡೋಣ. ರತ್ನಮಾಲಾ ಅವರೇ, ರೆಡಿನಾ? ರೆಡಿ. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು? ಶೇಂಗಾ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಖಾರದ ಪುಡಿ. ಅಷ್ಟೇನಾ? ಅಷ್ಟೇ. ಸೊ ಸಿಂಪಲ್. ಓಕೆ, ಫಸ್ಟಿಗೆ ಏನು ಮಾಡ್ಕೊಳ್ಳೋಣ? ಮೊದಲು ಹುರಿಬೇಕು, ಶೇಂಗಾನ ಹುರಿಬೇಕು. ಓಕೆ, ಶೇಂಗಾ ಹುರಿತಾ ಇರಿ. ಅಷ್ಟರಲ್ಲಿ ನಿಮ್ಮ ಅತ್ತೆ ಅವರು ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ, ನೋಡ್ಕೊಂಡು ಬಂದ್ಬಿಡೋಣ. ಓಕೆ. ನನ್ನ ಹೆಸರು ವಿಜಯ ಜಂಬಗಿ. ನನ್ನ ಸೊಸೆ ಇಲ್ಲಿ ಪಡ್ಡು ಮಾಡಿದ್ದಾರೆ, ಮತ್ತು ಅದರ ಜೊತೆ ಶೇಂಗಾ ಚಟ್ನಿ ಮಾಡಿದ್ದಾರೆ. ಅದು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮಗೆ ತುಂಬ ಇಷ್ಟ ಆಗುತ್ತೆ ಅದು ಅವ್ರು ಮಾಡಿದ ಅಡುಗೆ ಎಲ್ಲ.
ಮುಂಚೆ ಅವಳಿಗೆ ರೊಟ್ಟಿ ಪಲ್ಯ ಅಷ್ಟೇ ಬರ್ತಾಯಿತ್ತು. ಇವಾಗ ನಮ್ಮ ಇಲ್ಲಿಂದ ಬಂದು ಎಲ್ಲ ಕಲಿತು ನಮ್ಮ ಮನೆಯಿಂದ ಅವಳೆಲ್ಲ ನಾವು ಮಾಡೋದೆಲ್ಲ ಮಾಡ್ತಾಳೆ. ನನಗೆ ಅವ್ರು ಮಾಡಿದ ಸಾರು ಯಾವ ಅಡುಗೆ ಆದರೂ ಎಲ್ಲ ಟಿಫಿನ್ಗಳು ಇಡ್ಲಿ ದೋಸೆ ತುಂಬಾ ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಸ್ಪೆಷಲ್ ಅವ್ರು ಸಾರು ರಸಮ್ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ? ಇದನ್ನ ಮಿಕ್ಸಿಗೆ ತಗೋಬೇಕು. ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಅದು ಪುಡಿ ಪುಡಿ ಆಗಿರ್ಬೇಕಲ್ವಾ? ಹಾಂ, ಒಟ್ಟಿಗೆ ಹಾಕ್ಬಿಡ್ಬೇಕು ಎಲ್ಲನೂ. 1 ಸ್ಪೂನು ಖಾರದ ಪುಡಿ ಹಾಕಬೇಕು. ಓಕೆ. 1 ಸ್ಪೂನು ಜೀರಿಗೆ ಹಾಕಬೇಕು. 1 ಸ್ಪೂನು ಉಪ್ಪು ಹಾಕಬೇಕು. 1 ಸ್ಪೂನಾ? 1 ಸ್ಪೂನು. 1 ಸ್ಪೂನು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿನಾ? 1 ಸ್ಪೂನ್ ಸಾಕಾ? ಸಾಕು. ಗ್ರೈಂಡ್ ಮಾಡ್ಕೊಳ್ಳ? ಹಾಂ, ಗ್ರೈಂಡ್. ಇದು ಎಷ್ಟೊತ್ತು ಗ್ರೈಂಡ್ ಆಗಬೇಕು? 1 ಸೆಕೆಂಡ್ ಸಾಕು. 1-2 ಸುತ್ತಿದ್ರೆ ಸಾಕು. ಸುಮ್ಮನೆ ಪುಡಿ ಪುಡಿ ಹಾಂ, ಬಾಯಿಗೆ ಸಿಗ್ಬೇಕಲ್ವಾ? ಕಡಲೆಕಾಯಿ ಬೀಜ ಎಲ್ಲ? ಬಾಯಿಗೆ ಸಿಗಬೇಕು. ಸಾಕಾ? ಹಾಂ, ಸಾಕು. ಇದು ಎಷ್ಟು ಅದಕ್ಕೆ ಇದು ಮಾಡ್ಕೋಬೇಕು, ರುಬ್ಬೇಕು ನಾವು? ತೀರಾ ಪುಡಿ ಬೇಡ, ಬಾಯಿ ಸಿಗ್ತಾ ಇರಬೇಕು. ಕಡಲೆಕಾಯಿ ಬೀಜ ಬಾಯಿಗೆ ಬಾಯಿ ಸಿಗ್ತಾ ಸಿಗ್ಬೇಕಲ್ವಾ? ಇರಬೇಕು. ಸೊ ಸಾಕಲ್ವಾ? ಹಾಂ, ಸಾಕು. ಮಾಡ್ಕೊಳ್ಳ? ಹಾಂ ಈ ಹದಕ್ಕೆ ಸಾಕಾ? ಹಾಂ, ಸಾಕು. ಸೊ ಶೇಂಗಾಯಿ ಚಟ್ನಿ ರೆಡಿನಾ? ಹಾಂ, ರೆಡಿ ಆಯಿತು. ಓಕೆ, ಹಾಕೊಡಿ ಮತ್ತೆ ಟೇಸ್ಟ್ ಮಾಡೋಣ. ಇಲ್ಲ, ಇದ್ರ ಜೊತೆ ಮೊಸರು ಹಾಕಿ ಪಡ್ಡು ಇದರಲ್ಲಿ ಇಟ್ಬಿಟ್ಟು ಎದ್ಕೊಂಡು ತಿನ್ನಬೇಕು, ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೂಪರ್, ಹಾಕೊಡಿ. ನೋಡಿ ಸೌಮ್ಯ ಅವರೇ, ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಮೈದಾ ಮತ್ತು ರವೆದೇ ಪಡ್ಡು ರೆಡಿಯಾಗಿದೆ. ಇದನ್ನು ಶೇಂಗಾ ಚಟ್ನಿ ಮತ್ತು ಮೊಸರು ಜೊತೆಗೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ. ಥ್ಯಾಂಕ್ ಯು. ವೆಲ್ಕಮ್. ಪಡ್ಡು ಶೇಂಗಾ ಚಟ್ನಿ ಹಾಂ ವಿತ್ ಮೊಸರು. ಹಾಂ, ಟೇಸ್ಟ್ ಮಾಡಲಾ? ಹಾಂ, ಟೇಸ್ಟ್ ಮಾಡಿ. ಓಕೆ. ಸೂಪರ್. ಚೆನ್ನಾಗಿದೆಯಾ? ಆ ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿದೆ. ಆ ಚಟ್ನಿ ಸ್ಪೆಷಲಿ ತುಂಬ 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 ಚೆನ್ನಾಗಿದೆ. ಆ ಮೊಸರು ಫ್ಲೇವರು, ಪಡ್ಡಂತೂ ಸೇಮ್ ಇಡ್ಲಿ ಸಾಫ್ಟ್ ಹೂವು ಥರ ಇದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಪಡ್ಡು ಹಾಗೂ ಶೇಂಗಾಯಿ ಚಟ್ನಿ ವಿತ್ ಮೊಸರು ಸೂಪರ್. ನಿಮ್ಮ ಜೊತೆಗೆ ನಿಮ್ಮ ಅತ್ತೆಯವರು ಬಂದಿದ್ದಾರಲ್ವಾ? ಹೌದು. ಸೊ ಅವ್ರನ್ನೂ ಕರ್ಬಿಡಿ, ಅವರು ಟೇಸ್ಟ್ ಮಾಡಲಿ ಹೇಗಿದೆ ಅಂತ ಹೇಳಿ. ಅಮ್ಮ ಬನ್ನಿ. ನಮಸ್ತೆ ಮಾ. ನಮಸ್ಕಾರ. ನಿಮ್ಮ ಹೆಸರು? ವಿಜಯ ಜಂಬಗಿ. ವಿಜಯ ಜಂಬಗಿ. ಓಕೆ, ನಿಮ್ಮ ಸೊಸೆಯವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹೌದು, ತುಂಬ ಚೆನ್ನಾಗಿ. ತುಂಬ ಚೆನ್ನಾಗಿ ಅಂದರೆ ನಿಮ್ಗಿನ್ನ ಚೆನ್ನಾಗಿ ಮಾಡ್ತಾರಾ? ಹೌದು, ಹೌದಾ? ಭಾಳ ಚೆನ್ನಾಗಿದೆ. ನೀವೇ ಅಲ್ವಾ ಹೇಳ್ಕೊಟ್ಟಿದ್ದು ಇದೆಲ್ಲ? ನೀವೇ, ನಿಮ್ಮ ರೆಸಿಪಿ ತಾನೇ ಅದು? ಹೌದು. ಬಟ್ ಚೆನ್ನಾಗಿ ಅವಳು ಪ್ರಾಕ್ಟೀಸ್ ಮಾಡಿ ದಿನ ಮಾಡ್ತೀವಲ್ಲ ದಿನ, ಅದಕ್ಕೋಸ್ಕರ ವೀಕ್ ಒಳಗೆ ಮಾಡ್ತಾನೆ ಇರ್ತೀವಿ. ಅದಕ್ಕೋಸ್ಕರ ಚೆನ್ನಾಗಿ ಮಾಡ್ತಾರೆ. ಓಕೆ, ಟೇಸ್ಟ್ ಮಾಡ್ತೀರಾ? ಟೇಸ್ಟ್ ಮಾಡ್ಬಿಟ್ಟು ಹೇಳಬೇಕು ಹೇಗಿದೆ ಅಂತ. ಸುಳ್ಳು ಹೇಳಬಾರ್ದು, ನಿಜ ಹೇಳಬೇಕು. ಓಕೆ, ನಿಮ್ಮ ಸೊಸೆ ಮಾಡಿದ ಪಡ್ಡು ಹಾಗೂ ಶೇಂಗಾ ಚಟ್ನಿ ಇವಾಗ ಗೊತ್ತಾಗುತ್ತೆ, ನಾನು ಹೇಳಿದ್ದಲ್ಲ. ನಿಜ ಹೇಳಬೇಕು ಅಂತ ಹೇಳಿದೆ. ನಿಜ ಅದೇನಾ? ತುಂಬ ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯ್ತಾ? ಅಂದರೆ ಮನೇಲಿ ಮಾಡಿದ ಥರನೇ ಮಾಡಿದಾರಾ? ಹೌದಾ? ಹೋಗ್ಲಿ ಬಿಡ್ರಿ, ನೀವು ಪಾಸ್ ಮತ್ತೆ ಕಡೆ. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಪಡ್ಡು ಹಾಗೂ ಶೇಂಗಾ ಚಟ್ನಿ ಮಾಡಿದ್ದಕ್ಕೆ. ಬಟ್ ನಾರ್ತ್ ಕರ್ನಾಟಕದಲ್ಲಿ ಖಾರ ಇದು ಫೇಮಸ್ಸು. ಸ್ವೀಟಲ್ಲಿ ಏನು ಫೇಮಸ್ಸು? ಗೋಧಿ ಹುಗ್ಗಿ ಮತ್ತು ಹೋಳಿಗೆ. ಹೋಳಿಗೆ ನನ್ನ ಫೇವ್ರೆಟ್, ಸಿಕ್ಕಾಪಟ್ಟೆ ಇಷ್ಟ. ಹೌದಾ? ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ದಿಢೀರಾಗಿ. ನೀವು ನನಗೆ ಹೋಳಿಗೆ ಮೇಲೆ ಒಂದು ಹನಿಗವನ ಹೇಳಬೇಕು. ಹೇಳ್ತೀನಿ. ಹೂರಣದ ಹೋಳಿಗೆ ವಿಷವಾಯಿತು ನನ್ನ ಪಾಲಿಗೆ, ನಮಗಿರುವ ಸಕ್ಕರೆ ಕಾಯಿಲೆಗೆ. ವಾವ್, ಸೂಪರ್. ಇದೇನು ಸಕ್ಕರೆ ಕಾಯಿಲೆ ಇರೋರ್ಗ? ಹೌದು, ತುಂಬ ತಿನ್ಬಾರ್ದು ಸ್ವೀಟ್ ಅಂತ, ಸ್ವಲ್ಪ ಟೇಸ್ಟ್ ಮಾಡ್ಬೇಕಷ್ಟೇ. ಹೋಳಿಗೆ ಚೆನ್ನಾಗಿದೆ ಅಂತ ತುಂಬ ತಿಂದ್ಬಿಟ್ಟು ತುಂಬ ಶುಗರ್ ಜಾಸ್ತಿ ಮಾಡ್ಕೋಬಾರ್ದು. ಅದಕ್ಕೆ ವಿಷವಾಯಿತು ನಮ್ಮ ಪಾಲಿಗೆ ಅಂದರೆ ಸಕ್ಕರೆ ಕಾಯಿಲೆಗೆ ಅವ್ರಿಗೆ ಸ್ವಲ್ಪ ಇದು ಟಿಪ್ಸ್ ನೋಡಿ, ಇವರು ಕೊಡ್ತಾ ಇದ್ದಾರೆ ನಂತರನೇ ಟಿಪ್ಸು. ಸಕ್ಕರೆ ಕಾಯಿಲೆ ಇರೋರು ಸಕ್ಕರೆ ತಿನ್ಬಾರ್ದಂತೆ, ಅದೇ ಟಿಪ್ಸು ಇವ್ರ ಕಡೆಯಿಂದ. ಹೌದು, ಸ್ವೀಟೇ ತಿನ್ಬಾರ್ದು ಜಾಸ್ತಿ. ಹೌದು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ನಿಮ್ಮ ಹನಿಗವನ. ತುಂಬ ಫಾಸ್ಟಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪಡ್ಡುನು ಸೂಪರ್, ಚಟ್ನಿ ಸೂಪರ್, ನಿಮ್ಮ ಹನಿಗವನ ಸೂಪರ್, ನಿಮ್ಮ ವಾಯ್ಸ್ ಸೂಪರ್, ನಿಮ್ಮ ಹಾಡು ಕವನ ಎಲ್ಲ ಸೂಪರ್. ಇಷ್ಟು ಸೂಪರ್ ಆಗಿ ನನಗೆ ಪಡ್ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೊಂದು ಸಣ್ಣ ಗಿಫ್ಟ್ ಸುವರ್ಣ ಪ್ಲಸ್ ಕಡೆಯಿಂದ. ಆಯಿತು.
ನಿಮ್ಮನೆಗೆ ಬಂದು ಶೂಟಿಂಗ್ ಮಾಡಿದ್ವಿ, ನೀವು ನನಗೆ ರೆಸಿಪೀಸ್ ಹೇಳ್ಕೊಟ್ರಿ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಸುವರ್ಣ ಚಾನಲ್ ಅವರು ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಈ ಚಾನಲ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಭಿನಂದನೆಗಳು. ನಿಮಗೂ ಕೂಡ ಅಭಿನಂದನೆಗಳು. ನಮಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ, ನಿಮ್ಮ ಮನೇಲಿ ಬಂದು ಕುಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಜೊತೆಗೆ ಈ ಸವಿ ರುಚಿ ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಮ್ಮ, ನಿಮ್ಗೇನು ಅನಿಸ್ತು? ನನಗೆ ತುಂಬ ಸಂತೋಷ ಆಯಿತು. ಎಷ್ಟೋ ದಿವಸನೇ ನೋಡಬೇಕಂತೂ ಆಸೆ ಇತ್ತು ಸುವರ್ಣ ಚಾನೆಲ್ದು. ಭಾಳ ಸಂತೋಷ ಆಯಿತು. ಸಿಬ್ಬಂದಿ ವರ್ಗದವ್ರಿಗೆಲ್ಲ ನನಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಆ್ಯಸ್ ಯೂಶುವಲ್ ಮನೆ ಮದ್ದು. ಇವತ್ತಿನ ಮನೆ ಮದ್ದು ಏನಂದರೆ, ಪ್ರತಿ ರಾತ್ರಿ ಬಿಸಿ ಹಾಲಿಗೆ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡು ಪ್ರತಿ ರಾತ್ರಿ ಕುಡಿಯೋದ್ರಿಂದ ನಿಮ್ಮ ವಾಯ್ಸ್ ಕ್ಲಿಯರ್ ಆಗುತ್ತೆ. ಕೋಲ್ಡ್ ಇರೋರಿಗೆ ಥಟ್ ಅಂತ ಮಾಯ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಕೋಲ್ಡ್ ಆದರೆ ಇದೇ ಟ್ರೈ ಮಾಡಿ, ಬಿಕಾಸ್ ಇಟ್ ಈಸ್ ನ್ಯಾಚುರಲ್ ಆ್ಯಂಡ್ ವೆರಿ ಯೂಸ್ಫುಲ್. ವೀಕ್ಷಕರೇ, ನಾನು ನಿಮ್ಮ ಮನೆಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಮ್ಮ ಮನೆಗೆ ಬರಬೇಕಾ? ವೆರಿ ಸಿಂಪಲ್. ನಿಮ್ಮ ಫೋಟೋ ಹಾಗೂ ಸೆಲ್ಫ್ ಇಂಟ್ರೊಡಕ್ಷನ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ. ನಮ್ಮ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ. ಅಥವಾ aduge@suvarna.tv ಕೂಡ ನಿಮ್ಮ ಪ್ರೊಫೈಲ್ನ ಕಳಿಸ್ಬೋದು. ನಿಮ್ಮ ಪ್ರೊಫೈಲ್ ನೋಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ನಿಮ್ಮ ಮನೆಗೆ ಬರ್ತೀನಿ, ಅಡುಗೆ ಟೇಸ್ಟ್ ಮಾಡ್ತೀನಿ. ಹಾಗಾದ್ರೆ ನಾಳೆ ಯಾರ ಮನೇಲಿ ನೋಡ್ತಾ ಇರಿ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆಯಲ್ಲಿ. ಬಾಯ್. ಬೆಂಗಳೂರಿನಿಂದ ಬೀದರ್ವರೆಗೆ ಇಂಗ್ರೀಡಿಯೆಂಟ್ಸ್ ನ ಎಕ್ಸ್ಪರ್ಟ್ಸ್ ಗಳ ಮಧ್ಯೆ ವೈವಿಧ್ಯಮಯ ಫ್ಲೇವರ್ ಅಡುಗೆ, 29 ಜಿಲ್ಲೆಗಳ ತರಾವರಿ ತಿಂಡಿ ತಿನಿಸುಗಳು, ಕರ್ನಾಟಕದ ಮನೆ ಮನದ ಕೈರುಚಿ, ಅಡುಗೆ ನಿಮ್ಮನೆ ಕಡೆಗೆ.